ಟಾಕ್ಸಿಕ್ 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 ಟಾಕ್ಸಿಕ್. KGF ಅಲ್ಲಿ KGF 2 ಅಲ್ಲಿ ಪಾತ್ರ, ಅವ್ರ ಅಮ್ಮನ ಪಾತ್ರ ಅವನ ಜೊತೆಗಿಲ್ಲ ಅಂದರೂ ಆ ಶಕ್ತಿ ಅವನ ಜೊತೆ ಇತ್ತು. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಸೆಕ್ಸ್ ಆರ್ ಇಟ್ ಈಸ್ ನಾಟ್ ರಿಲೇಟೆಡ್ ಟು ಲವ್. ಎಲ್ಲ ಕಡೆ ಬರೀ ಟಾಕ್ಸಿಕ್. ಹಾಯ್ ಗಾಯ್ಸ್, ಇದು ಸಿಡ್ನಿಲಿ ನಾವು ಕನ್ನಡಿಗರು ನೋಡಿಕೊಂಡು ಮೂವಿ ರಿವ್ಯೂ ಮಾಡ್ತಾ ಇರೋದು ನಾನು. ಸೊ ನೀವಲ್ಲಿ ಇಂಡಿಯಾ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಎಲ್ಲ ಕಡೆ ಬರೀ ಟಾಕ್ಸಿಕ್. ಈಗ ತಾನೇ ಜಸ್ಟ್ ನಾನು ಮೂವಿ ನೋಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಫಸ್ಟ್ ಜೆನ್ಯೂನ್ ಮೂವಿ ರಿವ್ಯೂ ಇದು. ಇಟ್ ಈಸ್ ನಾಟ್ ಎ ರಿಪ್ಲೈ ಫಾರ್ ಎನಿ ಅದರ್ ರಿವ್ಯೂ ಯು ಮೈಟ್ ಹ್ಯಾವ್ ಸೀನ್ ಆಲ್ರೆಡಿ. ತುಂಬ ಉದ್ದ ಇರುತ್ತೆ, ಸ್ವಲ್ಪ ತಾಳ್ಮೆಯಿಂದ ನೋಡಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಇದು ಕಥೆಯಲ್ಲಿ ಹೇಳ್ದಂಗೆ, ಟೈಟಲಲ್ಲಿ ಹೇಳ್ದಂಗೆ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ನಂಗೆ ಒಂದು ಅರ್ಥ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಮೂವಿ ಶುರುವಾದಾಗ್ಲೇ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಟಿಕೆಟ್ ಹೇಳ್ತಾನೆ. ಸ್ಟೋರಿ ಲೈನ್ ನಿಧಾನ ಟೇಕ್ ಆಫ್ ಆದ್ರೂ ಕರೆಕ್ಟ್ ಪೊಸಿಷನಲ್ಲಿ ಲ್ಯಾಂಡ್ ಆಗುತ್ತೆ. ಕಮಿಂಗ್ ಟು ದ ಫಸ್ಟ್ ಆಫ್ ಸ್ಟಾರ್ಟಿಂಗ್ ಟೇಕ್ ಎಲ್ಲಿ ಕನೆಕ್ಟ್ ಆಗುತ್ತೆ, ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದೇ ಸ್ಟೋರಿ. ಅದಾದಮೇಲೆ ಎ ಫೇರಿ ಟೇಲ್ ಆಫ್ ಫಾರ್ ಗ್ರೋನ್ ಅಪ್ಸ್ ಅಂತ ಇದೆಯಲ್ಲ, ಇಟ್ ಈಸ್ ನಾಟ್ ವಾಟ್ ಯು ಥಿಂಕ್. ಇಫ್ ಯು ನೋ. It is not related to sex or it is not related to love or it is not related to something else in those terms. It is related to something else beyond those terms. First of all, ನಿಮಗೆ KGF 2 ಥರ ಈ ಫಿಲಮ್ ಇರುತ್ತೆ ಅಂತ ಅಂದ್ಕೊಂಡು ಬಂದ್ರೂ KGF 2 ಅಲ್ಲಿ ಪಾತ್ರ, ಅವ್ರ ಅಮ್ಮನ ಪಾತ್ರ ಅವನ ಜೊತೆಗಿಲ್ಲ ಅಂದರೂ ಆ ಶಕ್ತಿ ಅವನ ಜೊತೆ ಇತ್ತು. ಬಟ್ ಈ ಫಿಲಮಲ್ಲೂ ಆ ಥರ ಒಂದು ಕ್ಯಾರೆಕ್ಟರ್ ಇದೆ. These are the key elements that makes him what he is and what toxic is. Especially Hurgir characters. Those are awesome. Awesome. Heng ಪ್ರತಿಯೊಂದು ರಿಲೇಟ್ ಆಗ್ತಾ ಆಗುತ್ತೆ. It is like a chain that you need to connect. It is not about sex. It is not about love. ಆ್ಯಂಡ್ ಹಾಫಲ್ಲಿ ಆ್ಯಕ್ಚುಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಬಟ್ ನನಗೆ ಸ್ವಲ್ಪ ಸೆಕೆಂಡ್ ಹಾಫ್ ಲ್ಯಾಗ್ ಅನ್ನಿಸ್ತು, ಸ್ವಲ್ಪ ಅಷ್ಟೇ. ಅದು ಅದಾದ್ಮೇಲೆ ಲಾಸ್ಟ್ 20 ಮಿನಿಟ್ಸ್ ಇದೆಯಲ್ಲ ಬ್ರೋ, ಜಜ್ಬಾತ್ ಬದಲಿ ಕಿಸ್ಮತ್ ಬದಲಿ ಸೀರಿಯಸ್ಲಿ ನೀವು ಹತ್ಕೊಂಡು ಬರ್ತೀರಾ ಥಿಯೇಟ್ರಲ್ಲಿ. ಆಮೇಲೆ ಸ್ಟೋರಿ ಇಲ್ಲ ಅಂತ ಕೆಲವೊಂದು ರಿವ್ಯೂಸಲ್ಲಿ ನೋಡಿದೆ. ಸ್ಟೋರಿ ಆ್ಯಕ್ಚುಲಿ ಇದೆ. ಇಟ್ ಈಸ್ ನಾಟ್ ಆ್ಯಕ್ಚುಲಿ ಸೀನ್ ಇನ್ ದ ಮೂವಿ. It is actually felt and experienced through emotions. ಆ ಲಾಸ್ಟ್ ಒಂದು ಸೀನ್ ಇದೆ ಗೊತ್ತಾ, ಆ ಕ್ಲಿಫ್ ಹ್ಯಾಂಗರಲ್ಲಿ ಇಳಿಸ್ತಾನೆ ಅವನು. ನಿಮಗೆ ಟಾಕ್ಸಿಸಿಟಿ ತಡ್ಕೊಳ್ಳೋ ಅಷ್ಟು ಶಕ್ತಿ ಇದೆಯಾ? ತಡ್ಕೊಂಡ ಮೇಲೂ ಆ ಕ್ಲಿಫ್ ಹ್ಯಾಂಗರಲ್ಲಿ ಪುನಃ ಆರಾಮಾಗಿ ಬದುಕ್ತೀರಾ? ಮೂವಿ ನೋಡಿ.